ಈ ಡಿಲಿಮಿಟೇಷನ್ ಇದರಿಂದ ಆಗುವಂತ ಗೊಂದಲಗಳು. ನಿಮ್ಮ ದೃಷ್ಟಿಯಲ್ಲಿ ಇದು ಹೇಗಿದೆ? ಡಿಲಿಮಿಟೇಷನ್ ಅಂದ್ರೆ ಏನು? ಪ್ರೇಕ್ಷಕರಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತಂದ್ರೆ, ಈ ಸಂವಿಧಾನದಲ್ಲಿ ಅನುಚ್ಛೇದ 82 ಮತ್ತು 170 ಪ್ರಕಾರ ಈ ತರ ವ್ಯವಸ್ಥೆ ಮಾಡಲಾಗುತ್ತೆ. ಪ್ರತಿ ವ್ಯಕ್ತಿಯ, ಅವನ ದೇಶದಲ್ಲಿ ಎಲ್ಲಿಯವನೇ ಆಗಿರ್ಲಿ, ಯಾವ ರಾಜ್ಯದವನೇ ಆಗಿರ್ಲಿ, ಪ್ರತಿಯೊಂದು ವ್ಯಕ್ತಿಯ ಮತದ ಮೌಲ್ಯ ಪ್ರತಿಯೊಂದು ಕಡೆನೂ ಸಮಾನವಾಗಿರ್ಬೇಕು. ಅಂದ್ರೆ ಈ ರೀತಿ ಆಗ್ಬಾರ್ದು. ಎಲ್ಲಾದ್ರೂ 1 ಲಕ್ಷ ಜನ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸ್ತಾ ಇದ್ರೆ, ಮತ್ತೆ ಒಂದ್ ಕಡೆ 10 ಲಕ್ಷ ಜನ ಸೇರ್ಕೊಂಡು ಲೋಕಸಭೆಯ ಒಂದು ಸೀಟ್ಗೆ ಒಬ್ಬ ಎಂಪಿನ ಕಳಿಸ್ತಿದ್ದಾರೆ. ಈ ತರ ಏನಾದ್ರು ಆದ್ರೆ ಆ 1 ಲಕ್ಷ ಜನ ಇರ್ತಾರಲ್ಲ, ಅವರ ಮತದ ಭಾರ ಇರುತ್ತಲ್ಲ, ತುಂಬಾ ಹೆಚ್ಚಾಗುತ್ತೆ, 100 ಪಟ್ಟು ಹೆಚ್ಚಾಗುತ್ತೆ. 1951ರಲ್ಲಿ ನಾವು ಡಿಲಿಮಿಟೇಷನ್ ಮಾಡಿದ್ವು. ಡಿಲಿಮಿಟೇಷನ್ ಅಂದ್ರೆ ಏನು? ಈ ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಅದು ವಿಧಾನಸಭಾ ಆಗಿರ್ಲಿ ಇಲ್ಲ ಲೋಕಸಭಾ ಆಗಿರ್ಲಿ, ಅದ್ರ ಪರಿಶೀಲನೆ ಮಾಡಿದ್ರು, ಸಂಖ್ಯೆಗಳನ್ನ ಹೆಚ್ಚು ಕಮ್ಮಿ ಮಾಡಿದ್ರು, ಮತ್ತೆ ಅದ್ರದ್ದು ಗಡಿಗಳ ಭಾಗಗಳನ್ನ ಚೇಂಜ್ ಮಾಡಿದ್ರು. ಲೋಕಸಭೆಯಲ್ಲಿ ಇದ್ದಿದ್ದ ಸೀಟು 500ಕ್ಕಿಂತ ಕಡಿಮೆನೆ. ಅದು ಆಮೇಲೆ 51, 61, 71 ಹೀಗೆ ಜಾಸ್ತಿ ಆಗ್ತಾ ಆಗ್ತಾ ಈಗ ನಾವು ನೋಡ್ತಾ ಇದೀವಲ್ಲ, ಸುಮಾರು 550 ಸೀಟ್ಗಳಿದಾವೆ.